ದಿನಾಂಕ 8/8/26 ಕೋಲಾರ ನಗರದ ಮಹಿಳಾ ಸಮಾಜ ಏನು ಕಾಲೇಜು ಇದೆ. ಆ ಕಾಲೇಜಿನಲ್ಲಿ ಅಭಿಷೇಕ್ ಬಿನ್ ವೆಂಕಟೇಶಪ್ಪ ಎನ್ನುವಂಥ ಒಬ್ಬ ವಿದ್ಯಾರ್ಥಿಗೆ, ಅಲ್ಲಿನ ಪಿ ವಿದ್ಯಾರ್ಥಿಗೆ, ಅಪ್ರಾಪ್ತ ವಿದ್ಯಾರ್ಥಿಗೆ ಸುಮಾರು ಒಂದು 6-7 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಆ ಮಹಿಳಾ ಸಮಾಜ ಕಾಲೇಜು ಪಕ್ಕದಲ್ಲಿರುವಂತಹ ಒಂದು ಸಾಯಿಬಾಬಾ ಟೆಂಪಲ್ ಮುಂದೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಅಂತ ಒಂದು ದೂರಾಗಿತ್ತು. ಈ ದೂರು ಸಂಬಂಧ 8/8/2026 ಕೋಲಾರ ನಗರ ಪೊಲೀಸ್ ಠಾಣೆ ಗುನ್ನೆ ಸಂಖ್ಯೆ 109/2026 ಪ್ರಕರಣವನ್ನು ಕೊಟ್ಟಿದ್ದಾರೆ. ಏನು ಇಡೀ ಘಟನೆ ಆಗಿದೆ ಅಂತ ಇವತ್ತು ಅಭಿಷೇಕ್ ಬಿನ್ ವೆಂಕಟೇಶಪ್ಪ ದನಮಟ್ಟಹಳ್ಳಿ ಕೋಲಾರ ತಾಲೂಕು ಹೇಳ್ತಾ ಇದ್ದಾರೆ. ಘಟನೆ ಬಹುಶಃ ಆಗಿರ್ಬೋದು, ಇದನ್ನು ಅಲ್ಲಗಳೆಯೋಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಜಾತಿಯನ್ನು ತಗೊಂಬಂದು ಇವತ್ತು ಅಲ್ಲಿ ಪ್ರಕರಣ, ಜಾತಿ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಬಹುಶಃ ಅಪ್ರಾಪ್ತ 18-19 ವರ್ಷದ ಈಗ ತಾನೇ ಕಾಲೇಜಿಗೆ ಪದಾರ್ಪಣೆ ಮಾಡಿರುವಂಥ ಹುಡುಗರಿಗೆ ಹಳ್ಳಿಗಾಡು ಮತ್ತು ನಗರ ಪ್ರದೇಶಗಳಲ್ಲಿ ಬಂದಿರು ಯಾರು ಜಾತಿನ ಕೇಳೋದಿಲ್ಲ. ಇದು ಸಹಜವಾದಂಥ ಪ್ರಕ್ರಿಯೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಸೊ ಈ ಥರದ ಒಂದು ಈ ಅಪ್ರಾಪ್ತರ ನಡುವೆ ಮತ್ತು ಸಮಾಜದಲ್ಲಿ ಈ ಥರ ಒಂದು ಹಲ್ಲೆಯನ್ನು ಇಟ್ಕೊಂಡು ಜಾತಿ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿರೋದು ಅತ್ಯಂತ ಅಕ್ಷಮ್ಯ ಅಪರಾಧ ಆಗಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಬಹುಶಃ ಇದನ್ನು ಒಂದು ಹಲ್ಲೆ ಪ್ರಕರಣ ಅಥವಾ ಮಾಮೂಲಿಯಾಗಿ ಗಾಯಪಡಿಸಿರ್ತಾರೆ ದೌರ್ಜನ್ಯ ಅದನ್ನು ಒಪ್ಕೊತೀವಿ. ಹಾಗಾಗಿ ಇದು ದಲಿತ ದೌರ್ಜನ್ಯ ಪ್ರಕರಣ ಅಂತ ದಾಖಲಿಸಿರೋದು, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಇದೊಂದು ವಿದ್ಯಾರ್ಥಿಗಳಲ್ಲಿ ಈ ಒಂದು ವಿಷ ಬೀಜವನ್ನು ಹಾಕಿದರೆ ಇದು ಮುಂದೆ ಭಾಳ ದೊಡ್ಡ ಸಮಾಜಕ್ಕೆ ಕಂಟಕ ಆಗುತ್ತೆ ಅನ್ನುವಂಥ ಒಂದು ಪ್ರೇರಣೆ ಇಟ್ಕೊಂಡಿರ್ತಾರೆ. ಇದರ ಜೊತೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಅಥವಾ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಜಾತಿ ದೌರ್ಜನ್ಯ ಪ್ರಕರಣಗಳನ್ನು ದಾಖಲಿಸೋದನ್ನು ನಾನು ಅಂಕಿಅಂಶವಾಗಿ ಹೇಳಕ್ಕೆ ಹೋಗ್ತೀನಿ. ಸುಮಾರು 2018ರಿಂದ ಇಲ್ಲಿವರೆಗೆ 2026ವರೆಗೆ ಸುಮಾರು 400 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಆದರೆ ಅದರ ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅಂತಂದರೆ ಬರೀ 8 ವರ್ಷಕ್ಕೆ 0.61 ಇದೆ. ಸೊ ಪರಿಹಾರವನ್ನು 4 ಕೋಟಿ ಸುಮಾರು 5 ಕೋಟಿ 5 ಕೋಟಿ ಚಿಲ್ಲರೆ ಪರಿಹಾರವನ್ನು ಸಂತ್ರಸ್ತರು ಪಡ್ಕೊಂಡಿದ್ದಾರೆ. ಸೊ ಈ ಚಾರ್ಜ್ ಶೀಟ್ ಏನಾಗಿದೆ, ಈ ಪ್ರಕರಣದಲ್ಲಿ 300ಕ್ಕೂ ಹೆಚ್ಚು ಚಾರ್ಜ್ ಶೀಟ್ ಪ್ರಕರಣಗಳೇನಾಗಿದೆ, ಕನ್ವಿಕ್ಷನ್ ರೇಟು ಕೇವಲ 3 ಪ್ರಕರಣ ಆಗಿದೆ. ಒಂದು ಕೆಜಾಫಲ್ಲಿ 2 ವರ್ಷ ಪನಿಷ್ಮೆಂಟ್ ಆಗಿದೆ, 2 ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಇದು ಲೈಫ್ ಆಗಿದೆ, ಲೈಫ್ ಕನ್ವಿಕ್ಷನ್ ಆಗಿದೆ. ಸೊ ಅದೇ ಒಟ್ಟು 400 ಪ್ರಕರಣಕ್ಕೆ ಕನ್ವಿಕ್ಷನ್ ಆಗಿರೋದು 8 ವರ್ಷದಲ್ಲಿ ಕೇವಲ 3 ಪ್ರಕರಣ. ಆದರೆ ಶೇಕಡ ಸರಾಸರಿ ಎಷ್ಟಿದೆ ಅಂತಂದರೆ 0.61 ಇದೆ. ಇವತ್ತು ನಾವು ಕೇಳ್ತಾ ಇರೋದು ಏನಂತಂದರೆ, ಏನಿವತ್ತು ದಲಿತ ದೌರ್ಜನ್ಯ ಹೆಸರಿನಲ್ಲಿ ನೀವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀರಿ, ನೀವು ಯಾಕೆ ಕೋರ್ಟಲ್ಲಿ ಇದನ್ನು ಎವಿಡೆನ್ಸ್ ಕೊಡ್ತಾ ಇಲ್ಲ? ಯಾಕೆ ನೀವು ಪ್ರತಿಕೂಲ ಸಾಕ್ಷಿಯನ್ನು ನುಡಿತಾ ಇದ್ದೀರಿ? ಸೊ ಪ್ರತಿಕೂಲ ಸಾಕ್ಷಿಯನ್ನು ನುಡಿದ ಮೇಲೆ ನಿಮ್ಗೆ ಈಗಾಗಲೇ ಕೊಟ್ಟಿರುವಂಥ ಪರಿಹಾರ ಮತ್ತು ಪೊಲೀಸ್ ರಕ್ಷಣೆ ಮತ್ತು ನ್ಯಾಯಾಂಗದ ಎಲ್ಲ ಪ್ರಕ್ರಿಯೆಗಳನ್ನು ನೀವು ದುರ್ಬಳಕೆ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಈ ವಿಚಾರದಲ್ಲಿ ನಾವು ಅತ್ಯಂತ ಖಂಡನ ನಿರ್ಣಯವನ್ನು ಕೈಗೊಳ್ಳಬೇಕಾಗ್ತದೆ. ಇದಕ್ಕೆ ನಾನು 2 ಪ್ರಕರಣವನ್ನು ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಚಿತ್ರದುರ್ಗದ ಒಂದು ಪ್ರಕರಣ, ಒಬ್ಬ ಶಿಕ್ಷಕ, ಅನುದಾನಿತ ಕಾಲೇಜಿನ ಶಿಕ್ಷಕ ಒಂದು ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸ್ತಾನೆ. ಸೊ ಅಲ್ಲಿ ಸರ್ಕಾರದಿಂದ ಅವನು ಪರಿಹಾರ ತಗೊಂಡಿದ್ದಾನೆ. ಅವನು ಕೋರ್ಟಲ್ಲಿ ಸಾಕ್ಷಿ ಹೇಳುವಾಗ ಪ್ರತಿಕೂಲ ಸಾಕ್ಷಿ, ಅದನ್ನು ಮಾನ್ಯ ಆನರಬಲ್ ಹೈಕೋರ್ಟು ಅವನಿಂದ ಪರಿಹಾರ ದಂಡವನ್ನು ವಾಪಸ್ ತಗೊಳ್ಳುವಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಅದರ ಜೊತೆಗೆ ಮೈಸೂರಿನ ಒಂದು ಪ್ರಕರಣದಲ್ಲಿ ಸೊ ಯಾರು ದೂರುದಾರ ಇದ್ದ ಅವನಿಗೆ 25,000 ರೂಪಾಯಿ ದಂಡ ಕೂಡ ವಿಧಿಸಿದೆ. ಇಲ್ಲಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ಇವತ್ತು SCಗಳ ಮೇಲೆ ಅಥವಾ ದೌರ್ಜನ್ಯ ಪ್ರಕರಣ ದಾಖಲಿಸಿದ ಮೇಲೆ ನೀವು ಯಾಕೆ ಕೋರ್ಟಲ್ಲಿ ಸಾಕ್ಷಿಯನ್ನು ನುಡಿಯೋದಿಲ್ಲ? ನೀವು ಯಾಕೆ ಅವ್ರಿಗೆ ಕನ್ವಿಕ್ಷನನ್ನು ಕೊಡಿಸ್ತಾ ಇಲ್ಲ? ನೀವು ಯಾಕೆ ಪ್ರತಿಕೂಲ ಸಾಕ್ಷಿಯಾಗಿ ಮಾರ್ಪಡ್ತಾ ಇದ್ದೀರಿ? ಇದಕ್ಕೆ ಸರ್ಕಾರಕ್ಕೆ ಇದರಿಂದ ನೀವು ಹಿನ್ನಡೆ ಉಂಟು ಮಾಡ್ತಾ ಇದ್ದೀರಿ.
ಹಾಗಾಗಿ ಏನು 2018ರಿಂದ 2026ರವರೆಗೆ ಏನು ಪ್ರಕರಣ ದಾಖಲಾಗಿದೆ, ಸೊ ಯಾರ್ಯಾರು ಕೋರ್ಟಲ್ಲಿ ಅಕ್ವಿಟ್ ಆಗಿದ್ದಾರೆ, ಪ್ರತಿಕೂಲ ಸಾಕ್ಷಿ ನಿಂತಿದ್ದಾರೆ, ಅವರೆಲ್ಲರ ಮೇಲೆ ಕೂಡ ಏನೇನು ಸರ್ಕಾರದ ಪರಿಹಾರ ತಗೊಂಡಿದ್ದಾರೆ ಆ ಎಲ್ಲವನ್ನ ವಸೂಲಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇದರ ಒಳಗಡೆ ಏನು ಪೊಲೀಸ್ FIR ಏನು ಕಂಪ್ಲೇಂಟ್ ತಗೊಂಡು ಕೊಟ್ಟಿದ ತಕ್ಷಣ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಒಬ್ಬ ಪೊಲೀಸ್ ಆಫೀಸರು ಸ್ಪಾಟ್ಗೆ ಹೋಗಬೇಕಾಗುತ್ತೆ. ಸೊ ಡೀಸೆಲ್ ಖರ್ಚಾಗುತ್ತೆ, ಒಂದು ವೇತನ, DA ಭತ್ಯೆ ಎಲ್ಲ ಸೇರ್ಕೊಂಡಿದೆ, ಕಾನೂನಿನ ಲಾಯರು ಫೀಸು, ಆಮೇಲೆ ದಸ್ತಾವೇಜು, ಚಾರ್ಜ್ ಶೀಟ್ ಮಾಡೋಕ್ಕೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಸೊ ಇದೆಲ್ಲವನ್ನು ಕೂಡ ಯಾರು ದೂರುದಾರಿದ್ದಾರೆ ಅವರಿಂದ ವಸೂಲಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ಇದನ್ನು ನಾವೇ ಮುಂದೆ ಮಾತಾಡ್ತಾ ಇದ್ದೀವಿ ಅಂದರೆ, ಇವತ್ತು ಸಮಾಜದಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಇವರು ಪ್ರಕರಣವನ್ನು ದಾಖಲಿಸ್ತಾರೆ, ಕೋರ್ಟಲ್ಲಿ ಸಾಕ್ಷಿಗಳಿಲ್ಲ, ಮತ್ತು ಅವ್ರ ಹತ್ರ ರಾಜಿ ಆಗಿ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಾರೆ. ಏನು ಅಟ್ರಾಸಿಟಿ ಪ್ರಕರಣಗಳಿದೆ, ಈ ಪ್ರಕರಣನೇ ಒಂದು ರೀತಿ ವಸೀಲಿಬಾಜಿ ಪ್ರಕರಣ ಅಂತ ಸಾರ್ವಜನಿಕ ವಲಯದಲ್ಲಿ ಇವತ್ತು ವ್ಯಾಪಕವಾದಂಥ ಟೀಕೆ ಇದೆ. ಇವತ್ತು ಏನು ನೀವು ಮಹಿಳಾ ಸಮಾಜದಲ್ಲಿ ಆ ಅಪ್ರಾಪ್ತ ಹುಡುಗರ ಮೇಲೆ ಏನು ನೀವು ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ನಗರ ಪೊಲೀಸ್ ಠಾಣೆಯಲ್ಲಿ, ನೀವು ಸ್ವಲ್ಪ ವಿವೇಚನೆಯನ್ನು ಬಳಸಬೇಕಾಗಿತ್ತು. ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದನ್ನು ಫಿಲಿಮಿನರಿ ಎನ್ಕ್ವೈರಿ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಏನು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟರೆ ಅದರ ಆನರಬಲ್ ಸುಪ್ರೀಂ ಕೋರ್ಟು ಲಲಿತ್ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ್ ಏನು ತೀರ್ಪಿದೆ, ಅದರಲ್ಲಿ ಪ್ರಾಥಮಿಕ ತನಿಖೆ ಮಾಡಬೇಕು ಅನ್ನುವಂಥ ಒಂದು ಇದಿದೆ. ಸೊ ಈ ಪ್ರಕರಣದಲ್ಲಿ ಏನು ಲೋಕೇಶ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಪ್ರಾಥಮಿಕ ತನಿಖೆಯನ್ನು ಮಾಡದೆ ಏಕಾಏಕಿ FIR ಮಾಡಿ, ಸೊ ಅದನ್ನು ಈಗ DCRE ಪೊಲೀಸ್ DYSP ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದಾರೆ. ನಾವು ಇದನ್ನು ಮಾತಾಡಿದ್ದೀವಿ. ಏನು ಈ ಸಂತ್ರಸ್ತ ಬಾಲಕರು ಮತ್ತು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂಥ ಈ ಬಾಲಕರಿದ್ದಾರೆ, ದೂರು ಕೊಟ್ಟವರು, ದೂರದ ಅಪರಾಧಿಗಳಿಬ್ಬರನ್ನೂ ಕೂಡ ನೀವು ಮಾನ್ಯ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಬಹಿರಂಗವಾಗಿ ಎಲ್ಲಿ ವಿಚಾರಣೆ ಮಾಡುವಂತೆ ಇಲ್ಲ. ಆದರೆ ಇವರು ಪೊಲೀಸವ್ರು ಏನು ಮಾಡಿದ್ದಾರೆ ಅಂದರೆ, ನೇರವಾಗಿ ಕಾಲೇಜ್ಗೆ ಹೋಗಿದ್ದಾರೆ. ಕಾಲೇಜಲ್ಲಿ ಎಲ್ಲರ ಮುಂದೆ ಬಹಿರಂಗವಾಗಿ ಪೊಲೀಸ್ ಯೂನಿಫಾರ್ಮಲ್ಲಿ ಹಾಕ್ಕೊಂಡು ಜೀಪಲ್ಲಿ ಹೋಗಿ ತನಿಖೆ ಮಾಡಿ ಒಂದು ರೀತಿಯ ಭೀತಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಆನರಬಲ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಯಾರ್ಯಾರು ಅಪ್ರಾಪ್ತರ ಇವ್ರನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿದೆ, ಅವ್ರನ್ನ ಫ್ರೆಂಡ್ಲಿ ಎನ್ಕ್ವೈರಿ ಮಾಡಬೇಕು, ಸ್ನೇಹಮಯವಾದಂಥ ಒಂದು ಸುಂದರವಾದಂಥ ಜಾಗದಲ್ಲಿ ಕರ್ಕೊಂಡೋಗಿ ಅವ್ರನ್ನ ವಿಚಾರಣೆ ಮಾಡಬೇಕು, ಇದರಿಂದ ಸಾರ್ವಜನಿಕವಾಗಿ ಅವ್ರನ್ನ ವಿಚಾರಣೆ ಮಾಡಬಾರ್ದು ಅನ್ನುವಂಥ ಡೈರೆಕ್ಷನ್. ಇದನ್ನು ಉಲ್ಲಂಘಿಸಿ ಇವತ್ತು ಪೊಲೀಸವರು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಇವತ್ತು ಈ ಥರದ್ದು ಒಂದು ಅವಿವೇಕತನದ ಪರಮಾವಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದನ್ನು ಆನರಬಲ್ ನಮ್ಮ ಕೋಲಾರ ಜಿಲ್ಲಾ SP ಮೇಡಮ್ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಜೊತೆಗೆ ಇದನ್ನು ಚಾರ್ಜ್ ಶೀಟ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಹುಡುಗ ಹೇಳೋದು, ಸಾಯಿಬಾಬಾ ದೇವಸ್ಥಾನದ ಮುಂದೆ ನನಗೆ ಹಲ್ಲೆ ಆಯಿತು, ಅದು ಸಾರ್ವಜನಿಕ ಸ್ಥಳದಲ್ಲಿ ಹಲ್ಲೆ ಆದಾಗ ಅದನ್ನು ಪ್ರತ್ಯಕ್ಷದರ್ಶಿಗಳಿರಬೇಕು. ಸೊ ಅವನು ಎಲ್ಲಿ ಕೂಡ ದೂರದಲ್ಲಿ ಅದನ್ನು ಉಲ್ಲೇಖ ಮಾಡೋದಿಲ್ಲ. ಇನ್ನೊಂದು ಕಡೆ ಕಾಲೇಜ್ ಒಳಗಡೆ ಮೆಟ್ಲು ಇಳಿಯುವಾಗ ನನಗೆ ತಳ್ಳಿದ್ರು, ಇಂಥ ಯಾರೋ ಒಬ್ಬ ಹುಡುಗ ನನ್ನನ್ನು ರಕ್ಷಣೆ ಮಾಡ್ದ ಅಂತ ಹೇಳಿದೆ. ಇದನ್ನು ಹೈಕೋರ್ಟ್ ಅನೇಕ ಸಾರಿ ಇದನ್ನು ಹೇಳಿದೆ. ಸಾರ್ವಜನಿಕ ಸ್ಥಳದಲ್ಲಿ SC STಗಳ ಅವಮಾನ ಮಾಡಿಸಿದ್ರೆ ಮಾತ್ರ ಕೇಸ್ ರಿಜಿಸ್ಟರ್ ಮಾಡಬೇಕು. 4 ಗೋಡೆಗಳ ಮೇಲೆ ಈ ಥರದ್ದಾದರೆ ಇದನ್ನು ದಲಿತ ದೌರ್ಜನ್ಯ ಪ್ರಕರಣ ಅಂತ ಭಾವಿಸೋದಕ್ಕೆ ಬರೋದಿಲ್ಲ ಅನ್ನುವಂಥ ಮಾರ್ಗಸೂಚಿಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ. ಇದನ್ನು ಮಾನ್ಯ ಇವರು DYSP ವಸಂತಿಗೆ ನಾವೇನು ಇವತ್ತು ಹೇಳ್ತಾ ಇದ್ದೀವಿ, ಈ ಪ್ರಕರಣವನ್ನು ಅತ್ಯಂತ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಬೇಕು. ಮತ್ತು ಏನು ಆ ಕಾಲೇಜ್ಗೆ ಒಂದು ಘನತೆ, ಒಂದು ಗೌರವ ಇರುತ್ತೆ, ಆ ಕಾಲೇಜ್ ಘನತೆಯನ್ನು ಕೂಡ ಇವತ್ತು ಪೊಲೀಸರು ಅಲ್ಲಿಗೆ ಹೋಗಿ ಅಲ್ಲಿ ಇದು ಮಾಡುವಂಥದ್ದು ಇದೆಲ್ಲ ಸರಿ ಇಲ್ಲ. ಸೊ ಹಂಗಾಗಿ ನಾವು ಇಡೀ ಪ್ರಕರಣವನ್ನು ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸ್ತಾ ಇದ್ದೀವಿ. ಇದು ಏನಾಗಿದೆ ಇದು ಈಗ ಕಂಪ್ಲೇಂಟ್ ಕೇಸ್ ರಿಜಿಸ್ಟ್ರಿ ಅಂತ ದಾಖಲು ಮಾಡ್ತಾರೆ. ನಾವು ಅಲ್ಲಿಂದ ಕೂಡ ನಾವು ಆಡಿಟ್ ಮಾಡಬೇಕು, ಜೊತೆಗೆ ಅದೊಂದು ಅಕೌಂಟಬಿಲಿಟಿ ಆಗಬೇಕು ಅನ್ನುವಂಥ ಆಗ್ರಹವನ್ನು ಪ್ರಥಮ ಬಾರಿಗೆ ನಾವು ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಈಗ ಯಾರು ಸಂತ್ರಸ್ತ ಇದ್ದಾನೆ ಅವನು ದೂರು ಕೊಡ್ತಾನೆ, ದೂರು ಕೊಟ್ಟ ತಕ್ಷಣದಿಂದ ಏನು ಪ್ರಕ್ರಿಯೆ ಪೊಲೀಸ್ ಠಾಣೆಯ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಆ ದೂರನ್ನ ಅವನು ರಿಜಿಸ್ಟರ್ ಮಾಡ್ಕೊ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾನೆ, ದೂರು ದಾಖಲಾಗುತ್ತೆ. ದೂರು ದಾಖಲಾದ್ಮೇಲೆ ಅವನು ಸ್ಥಳ ತನಿಖೆಗೆ ಹೋಗ್ತಾನೆ, ಮಹಾಜರು ಮಾಡ್ತಾನೆ. ಅವನು ಪೊಲೀಸ್ ಅವತ್ತು ಬಂದಂಥ ವೇತನ, ಡೀಸಲ್ಲು, ಆ ಡ್ರೈವರ್ ವೇತನ, ಜೊತೆಗೆ ಎಲ್ಲವನ್ನ ಅಕೌಂಟಬಿಲಿಟಿ ಮಾಡಬೇಕು. ಆಮೇಲೆ ಅದಾದಮೇಲೆ ಏನು ಚಾರ್ಜ್ ಶೀಟ್ ಮಾಡೋದಕ್ಕೆ, ಸಾಕ್ಷ್ಯಾಧಾರ ಸಂಗ್ರಹಿಸೋದಕ್ಕೆ, ಅವ್ರನ್ನ ಬಂಧನ ಪ್ರಕ್ರಿಯೆ ಮಾಡೋದಕ್ಕೆ ಏನೆಲ್ಲ ಖರ್ಚಾಗುತ್ತೆ ಅದು ಕೂಡ ಅಕೌಂಟಬಿಲಿಟಿ ಆಗುತ್ತೆ. ಅದಾದಮೇಲೆ ನೀವು ಸಾಕ್ಷ್ಯ ನುಡಿಯುವಂಥ ಸಂದರ್ಭದಲ್ಲಿ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ TA ಕೊಡ್ತಾರೆ.
ಸೊ ಅವನು ಬಂದ ಭತ್ಯೆ ತಗೊಂಬಂದು ಮತ್ತೆ ನ್ಯಾಯಾಲಯದ ಮುಂದೆ ಅವನು ಹಾಜರುಪಡಿಸಿ ಸಾಕ್ಷಿ ನುಡಿದ್ವಿ. ಸೊ ಏನು ಎಲ್ಲಿ ಖರ್ಚು ಬರ್ತದೆ ಮತ್ತು ಸರ್ಕಾರಿ ಅಭಿಯೋಜಕರದ್ದು ನ್ಯಾಯಾಂಗ ಇಲಾಖೆದು ಏನು ಖರ್ಚು ಬರ್ತದೆ ಎಲ್ಲವನ್ನ ಪ್ರಕರಣ ದಾಖಲಾದ್ರಿಂದ ಇದೇನು ಕೋರ್ಟಲ್ಲಿ ಇದು ತೀರ್ಪು ಅಲ್ಲಿವರೆಗೆ ಅಕೌಂಟಬಿಲಿಟಿ ಮಾಡಬೇಕು. ಯಾರು ಸಾಕ್ಷಿಯನ್ನ ನುಡಿದೆ ಪ್ರತಿಕೂಲ ಸಾಕ್ಷಿ ಆಗ್ತಾನೆ ಅವನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಏನು ಸರ್ಕಾರ ಕೊಟ್ಟಿರುವಂಥ ಪರಿಹಾರ ಧನವನ್ನು ವಾಪಸ್ ತಗೋಬೇಕು. ಜೊತೆಗೆ ಏನು ಖರ್ಚಾಗಿತ್ತು ಅದೆಲ್ಲವನ್ನ ಅವನಿಂದ ವಸೂಲಿ ಮಾಡಬೇಕು. ಈ ಕೆಲಸ ಆಗಿದ್ರೆ ಈ ದಲಿತ ದೌರ್ಜನ್ಯ ಇದು ಕಾಯ್ದೆ ಇದೆ ಇದು ದುರುಪಯೋಗಕ್ಕೆ ಒಂದು ಕಡಿವಾಣ ಆಗ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಒಂದು ಮಾರ್ಗಸೂಚಿನ ಸರ್ಕಾರದ ಮುಂದೆ ನಾವು ಹೇಳ್ತಾ